ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲ ವ್ಯವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಈ ವಾಕ್ಯದಲ್ಲಿ ನೋಡುವಾಗ ಯಾಕೆಂದರೆ ನಮ್ಮ ಮಹಾಯಾಜಕನು ನಮ್ಮ ಕುರಿತು ನಿರ್ಬಲಾವಸ್ಥೆಯಲ್ಲಿ ಅನುತಾಪ ಇಲ್ಲದವನಲ್ಲ, ನಮ್ಮ ಹಾಗೆ ಶೋಧನೆಗಳನ್ನು ಅನುಭವಿಸಿದನು, ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬರ್ತಕ್ಕಂಥ ಶೋಧನೆಗಳು ಏನೆಲ್ಲ ಶೋಧನೆ ಇದೆಯೋ ಆ ಎಲ್ಲ ಶೋಧನೆ ನಮ್ಮ ಯಾಜಕನು, ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನು, ನನ್ನ ಒಡೆಯನು, ನನ್ನ ನಿರ್ಮಾಣಿಕನು, ಭೂಮಿ ಆಕಾಶಗಳ ಒಡೆಯನು ಯೇಸು ಕ್ರಿಸ್ತನು ಎಲ್ಲಾ ರೀತಿಯ ಶೋಧನೆಯನ್ನು ಅನುಭವಿಸಿದನು. ನಮಗೆ ಸಂಭವಿಸುವ ನಿರ್ಬಲ ಅವಸ್ಥೆಯಲ್ಲಿ ನಾವು ಇರುವಾಗ ನಮ್ಮ ಯಾಜಕನು ಅನುತಾಪ ಇಲ್ಲದವನಲ್ಲ, ಆತನು ಶೋಧನೆಯನ್ನು ಅನುಭವಿಸಿದ್ದಾನೆ, ಆದರೆ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮಗೆ ಶೋಧನೆ ಬರುವಾಗ, ಕಷ್ಟ ಬರುವಾಗ, ನೋವು ಬರುವಾಗ, ಕಣ್ಣೀರು ಬರುವಾಗ, ಅನೇಕ ರೀತಿಯ ವೇದನೆ ಬರುವಾಗ ನಾವು ಈ ಲೋಕದಲ್ಲಿ ಪಾಪ ಮಾಡುತ್ತಾ ಜೀವಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನು ಅನೇಕ ಶೋಧನೆಗಳನ್ನು ಆತನಿಗೆ ಬಾಧಿಸಲ್ಪಟ್ಟಾಗಲೂ ಕೂಡ ಆತನು ಪಾಪದ ಜೀವಿತವನ್ನು ಮಾಡಲಿಲ್ಲ. ಪಾಪದ ಅರಿವೇ ಇಲ್ಲದಂತ ದೇವರು ನಮಗಾಗಿ ಪಾಪಿಯಾಗಿ ಆತನು ಮರಣವನ್ನು ಜಯಿಸಿದನು. ಸೈತಾನನು ಯೇಸು ಕ್ರಿಸ್ತನನ್ನು ಶೋಧಿಸುವುದಕ್ಕಾಗಿ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋದಾಗಲೂ ಕೂಡ ಯೇಸು ಕ್ರಿಸ್ತನು ಸೈತಾನನ ಶೋಧನೆಯಿಂದ ತಪ್ಪಿಸಿಕೊಂಡನು. ಎಲ್ಲ ರೀತಿಯ ಶೋಧನೆಯನ್ನು ಅನುಭವಿಸಿದನು. ಈ ಲೋಕದಲ್ಲಿ ನಮಗೆ ಬರ್ತಕ್ಕಂಥ ಶೋಧನೆಗಳು ನೋಡುವಾಗ ಪಾಪದ ಜೀವಿತ, ನಾಶನದ ಮಾರ್ಗ, ಅವಹೇಳನ ಮಾತುಗಳು, ಕುಟುಂಬದಲ್ಲಿ ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ಇವೆಲ್ಲವೂ ಕೂಡ ಶೋಧನೆ. ಈ ಎಲ್ಲ ಶೋಧನೆ ಬರುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳು ಯೇಸು ಕ್ರಿಸ್ತನು ಅನುಭವಿಸಿದ್ದಾನೆ. ಆತನು ಅನುಭವಿಸಿದರೂ ಕೂಡ ಒಂದು ತಪ್ಪನ್ನು ಕೂಡ ಮಾಡಲಿಲ್ಲ, ಪಾಪ ಮಾಡಲಿಲ್ಲ. ಹಾಗಾದರೆ ನಾವು ಆತನ ಮಕ್ಕಳು ಆಗಿದ್ದೇವೆ. ಯೇಸು ಕ್ರಿಸ್ತನು ನಮ್ಮನ್ನು ಮಗನು, ಮಗಳು ಎಂಬುದಾಗಿ ಕರೆದಿದ್ದಾನೆ. ಆತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಪಾಪದ ಜೀವಿತ ಜೀವಿಸಬಾರದು ಎಂಬುದಾಗಿ ಆತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದಾಗಲೂ ಕೂಡ ನಾವು ಈ ಲೋಕದಲ್ಲಿ ಕಷ್ಟಗಳು ಸಂಭವಿಸುವಾಗ, ಶೋಧನೆ ಬರುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಪಾಪದ ಜೀವಿತ ಮಾಡುತ್ತಾ ನಮ್ಮ ಜೀವಿತವನ್ನು ನಾವು ನಡೆಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು 100% ದೇವರಾಗಿದ್ದನು, 100% ಮನುಷ್ಯನಾಗಿದ್ದನು. ಆತನು ಮನುಷ್ಯನಾಗಿದ್ದರೂ ಕೂಡ ಒಂದನ್ನು ತಪ್ಪು ಮಾಡಲಿಲ್ಲ. ಪಾಪದ ಜೀವಿತಕ್ಕೆ ಆತನು ತಲೆ ಹಾಕಲಿಲ್ಲ. ಆತನಿಗೆ ಅನೇಕ ಕಷ್ಟ, ಶೋಧನೆ ಬಂದಾಗಲೂ ಪಾಪದ ಜೀವಿತ ಮಾಡಲಿಲ್ಲ. ನಾವು ಆತನ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಪರಿಶುದ್ಧವಾದ ಜೀವಿತ ನಾವು ಜೀವಿಸುತ್ತಾ ಇದ್ದೇವಾ? ನಿತ್ಯ ಜೀವದ ನಿರೀಕ್ಷೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಪಾಪದ ಜೀವಿತ ಜೀವಿಸುವಾಗ ಕೊನೆಯದಾಗಿ ಅದು ನರಕಕ್ಕೆ ಹಾಕಲ್ಪಡುವಂತದಾಗಿದೆ. ನಮ್ಮ ಜೀವಿತ ಈ ಒಂದು ದಿನದಲ್ಲಿ ಯಾವ ರೀತಿ ಆಗಿದೆ? ಪರಿಶುದ್ಧವಾದ ಜೀವಿತ ನಮ್ಮದಾಗಿದೆನಾ? ನಮ್ಮ ಜೀವಿತ
ನಾಶನ ಮಾರ್ಗದಲ್ಲಿ ಜೀವಿಸಿ, ಪಾಪದ ಜೀವಿತದಲ್ಲಿ ಜೀವಿಸಿ, ನರಕದಲ್ಲಿ ಹಾಕಿಸಿಕೊಡುವುದಕ್ಕೆ ನಾವೇ ಅನುಮತಿ ಮಾಡಿಕೊಡ್ತಾ ಇದ್ದೇವ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ನಾವು ನಿರ್ಬಲಾವಸ್ಥೆಯಲ್ಲಿರುವಾಗ ಆತನು ಅನುತಾಪವಿಲ್ಲದವನಲ್ಲ. ಆತನು ಶೋಧನೆಗಳನ್ನು ಅನುಭವಿಸಿದನು, ಆದರೆ ಪಾಪ ಮಾಡಲಿಲ್ಲ. ಆತನ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಶೋಧನೆ ಬರುತ್ತದೆ, ಕಷ್ಟ ಬರುತ್ತದೆ, ನೋವು ಬರುತ್ತದೆ, ವೇದನೆ ಬರುತ್ತದೆ. ಇದು ಎಲ್ಲವೂ ಬರುವಾಗಲೂ ಕೂಡ ನಾವು ನಂಬಿಗಸ್ತರಾಗಿದ್ದುಕೊಂಡು ಪಾಪ ಮಾಡದ ಹಾಗೆ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಂಡು ನಿತ್ಯ ಜೀವವನ್ನು ಹೊಂದಿಕೊಂಡು ನಾವು ಪರಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಂಬಿಕೆಯ ಜೀವಿತ, ನಮ್ಮ ನಿರೀಕ್ಷೆಯ ಜೀವಿತವನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.